ಪಟ್ಟಿ ಹಾಕೊಂಡಿಲ್ಲ, ಯಾವ ಥರ ಮಾಡಬೇಕು ಅಂತ ಪಟ್ಟಿ ಹಾಕೊಂಡು ನೆಕ್ಸ್ಟ್ ಏನು ಜನಗಳ ಹತ್ರ ಡೊನೇಷನ್ ಕಲೆಕ್ಟ್ ಮಾಡ್ತೀರೋ ಇಲ್ಲ ನೀವೇ ಆಫೀಸಿಂದ ಮಾಡ್ತೀರೋ? ಇದರಲ್ಲಿ ನಾನು ಹೇಳೋ ಪರಿಸ್ಥಿತಿ ಇಲ್ಲ. ನನಗೆ ಫಸ್ಟು ಚೆಕ್ ಲಿಸ್ಟ್ ಬೇಕು. ಚೆಕ್ ಲಿಸ್ಟ್ ಆದ್ಮೇಲೆ ಡಿಸೈಡ್ ಮಾಡಬೇಕು. ಏನು ಅಂಗಡಿ ಮಳಿಗೆಲ್ಲ ಸ್ವೀಟ್ ಮಾಡಿಕೊಡ್ರಿ ಅಂತ ಹೇಳಿದಿರಂತೆ, ನೀವು ಹೇಳಿದಿರಂತ ಅವ್ರೇನು ಹೇಳಿದ್ದಾರೆ ನನ್ನ ಹತ್ರ ಮಾತಾಡಿದ್ದಾರೆ. ಪಟ್ಟಣ ಪಂಚಾಯತಿಯಿಂದ ನಮಗೆ ಸ್ವೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಲ್ಲ ಸರ್, ಹಂಗಲ್ಲ, ಪಟ್ಟಣ ಪಂಚಾಯತಿಯಿಂದ ಹಾಂ ಯಾರು ಹೇಳಿದಾರೆ ನಿಮಗೆ ಅವ್ರು ಕರ್ಸಿ, ನಾನು ಮುಂದೆ ಕರ್ಸ್ಬೇಕು, ನನ್ನ ಮಾತಾಡಬೇಕು. ಅಂಗಡಿಗಳಲ್ಲೆಲ್ಲ ಹೋಗಿ ದುಡ್ಡು ಎತ್ತುತ್ತಾ ಇದ್ದಾರೆ ಪಟ್ಟಣ ಪಂಚಾಯತ್. ಹಾಂ, ಪಟ್ಟಣ ಪಂಚಾಯತ್ ಅಲ್ಲ, ಈಗ ನಿಮ್ಮ ಗಮನ ಸರ್, ನಿಮ್ಮ ಮೇಲೆ ಮಾಡ್ತಿಲ್ಲ ನಾವು. ಪಟ್ಟಣ ಪಂಚಾಯತಿ ಕೊಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಸಾಕಾ? ಅದೇ ರೆಕಾರ್ಡಿಂಗ್ ಇದೆ, ಕೊಟ್ಟರೆ ಸಾಕಾ? ಹಾಂ, ಈಗ ಚರ್ಚೆ ಬೇಡ ಮಂಜಣ್ಣ. ಈಗ ಮಾಡಿ ಯಾರು ಕೇಳಿದ್ದಾರೆ ಸಾಕ್ಷಿ ಕೊಡಿ. ಪಟ್ಟಣ ಚೀಫ್ ಆಫೀಸರು ಆಡಳಿತ ವರ್ಗ ಮಾಡ್ತಿದ್ದೆ ಅಂದ್ರೆ ಯಾರು ಮಾಡ್ತಾ ಇದ್ದಾರೆ ಅದನ್ನ? ಆ ಥರದ್ದು ಯಾವುದು ಇಲ್ವಾ? ನಮ್ಮಲ್ಲಿ ಇಲ್ಲ. ಓಕೆ, ಅಷ್ಟೇ. ಈಗ ಅಲ್ಲಿ ಇಲ್ಲಿ ಸ್ಪಾನ್ಸರ್ಸ್ ಕೇಳೋದು ಅದೆಲ್ಲ ಮಾಡಬೇಡಿ. ಉಳಿಯಾರಿನ ಮರ್ಯಾದೆ ಪ್ರಶ್ನೆ. ಹಾಂ, ಜನಗಳು ಟ್ಯಾಕ್ಸ್ ಕಟ್ತಾರೆ. ನಮ್ಮ ನೌಕರರಿಗೋಸ್ಕರ ಎಕ್ಸ್ಟ್ರಾ ಬರುತ್ತೆ, ನಮ್ಮನ್ನು ಸದಸ್ಯರಿಗೂ ಬರುತ್ತೆ. ವೈಯಕ್ತಿಕವಾಗಿ ಸ್ವೀಟ್ ಮಾಡಿಸ್ತಾ ಇದ್ದೀನಿ, ಕೊಬ್ಬರಿ ಮಿಠಾಯಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಒಂದಿಚರ ನಮ್ದು ಉಳಿಯಾರ ಬಡವನಹಳ್ಳಿ ಹೋಗಿ ಇದೆ. ಎಲ್ಲಾನು ಅಲ್ಲಿ ನಾವು ಈಗ ಟೀಮ್ ತಗೊಂಡಿದ್ದೀವಿ. ಶನಿವಾರ ಬಂದಾಗ ನಾನು ಇರಲ್ಲ, ಇಲ್ಲ ಅಲ್ಲಿ ಹೋಗ್ತೀವಿ. ಅಲ್ಲ, ಒಟ್ಟಿಗ ಸ್ವೀಟು ಎಲ್ಲ ನೀವು ಪಟ್ಟಣ ಪಂಚಾಯತಿಂದಲೇ ಮಾಡ್ತಿದ್ದೀರಲ್ಲ? ಪಟ್ಟಣ ಪಂಚಾಯತಿ ಕೊಬ್ಬರಿ ಮಿಠಾಯಿ ಸರ್, ಎಲ್ಲ ಮಕ್ಕಳಿಗೂ. ನಮಗೆ ನಾನು ಹೇಳ್ತಾರೆ, ಎಲ್ಲ ಮಕ್ಕಳು ಹೇಳ್ತಿಲ್ಲ, ನನ್ನ ಪಟ್ಟಣ ಪಂಚಾಯತಿ. ಈಗ ಅವ್ರಿಗೆ ಹೇಳಿದ್ರಲ್ಲ ಸ್ವೀಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೆಂಗ್ ಮಾಡ್ತೀರಾ? ನೆಕ್ಸ್ಟ್ ಆಫ್ ದಿ ರೆಕಾರ್ಡ್, ನನ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅದೇಂಗ್ ಸಂಬಂಧ ಇಲ್ಲ ಸರ್? ಅದು ಆಮೇಲೆ ಮಾತಾಡ್ತೀನಿ. ಯಾವಾಗ? ಆಗಸ್ಟ್ 15 ಮುಗಿದ್ಮೇಲೆ? ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಮತ್ತೆ ಈಗ ಅವ್ರಿಗೆ ಹೇಳಿ ಕಳ್ಸಿದ್ರಲ್ಲ ಸರ್. ನಾವು ಕೇಳೋದಕ್ಕೆ ನೀವು ಕೊಡ್ತಿಲ್ಲ ಉತ್ತರ ಅಂದ್ರೆ ನಮ್ಗೆ ಯಾಕೆ ಕರ್ಸಿರಿ? ಕರಪತ್ರದ ಬಗ್ಗೆ ಕೇಳಿದ್ದು ಅಂದ್ರೆ ನೀವು ಅಡ್ಮಿಟ್, ಈಗ ನೀವು ಸ್ವೀಟ್ ಮತ್ತೊಂದು ಮಾಡಿದ್ರೆ ಇದಕ್ಕೆ ಮಾತ್ರ ಸೂಕ್ತ, ಬೇರೆ ಯಾವ್ದು ಇಲ್ಲ. ನಾವು ನಾನು ಪಟ್ಟಣ ಪಂಚಾಯತಿ ಖರ್ಚು ಮಾಡ್ಬೇಕಾದ್ರೆ ಕೌನ್ಸಿಲ್ ಬಳಿ ಖರ್ಚು ಮಾಡ್ಬೇಕು. ಅದೇ ಹೆಂಗ್ ಮಾಡ್ತೀರಾ? ಖರ್ಚು ಮಾಡಲ್ಲ, ಹೆಂಗ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಾವು ಕೇಳ್ತಾ ಇರೋದು ಯಾವ ತರ ನನಗೆ ಗೊತ್ತಿಲ್ಲ ಅದು ಹೆಂಗ ಮಾಡ್ಕೊಳ್ಳಿ. ಪಟ್ಟಣ ಪಂಚಾಯತಿನಲ್ಲಿ ನನಗೆ ಏನ್ ಲಿಮಿಟ್ಸ್ ಇದೆ, ಸದಸ್ಯರನ್ನ ಕರಿಬೇಕು, ನೌಕರನ್ನ ಕರಿಬೇಕು, ಅವ್ರಿಗೇನು ಕೊಡ್ಬೇಕು, ಅಷ್ಟು ನನ್ಗೆ ಲಿಮಿಟ್ಸ್ ಇದೆ. ಅದನ್ನ ನಾನು ಮಾಡ್ತೀನಿ. ಈಗ ಹೇಳಿದ್ರಲ್ಲ ಸರ್, ಸ್ವೀಟ್ ಪಟ್ಟಿ ಎಲ್ಲ ತಗೊಂಡ್ರಲ್ಲ ಸರ್? 10,000 ರೂಪಾಯಿ ಅಷ್ಟೇ ಇರೋದು ನನ್ನ ಲಿಮಿಟ್. 10,000 ರೂಪಾಯಿ ಇದೆ. ಮತ್ತೆ ಮಿಠಾಯಿ ಮಾಡಿಸೋದು ಅದು ನನ್ನ ಸ್ವಂತಕ್ಕೆ, ಮಕ್ಕಳಿಗೆಲ್ಲ ಸ್ವಂತ ಮಾಡಿಸ್ಕೊಡ್ತಿದ್ದೀರಾ? ನನ್ನ ಸ್ವಂತದಿಂದ, ಸ್ವಂತ ದುಡ್ಡು ಖರ್ಚಿನಿಂದ ಮಾಡಿ ಮಿಠಾಯಿ ಹಂಚ್ತೀರಾ? ನನ್ನ ಸದಸ್ಯರಿಗೆ, ನಮ್ಮ ನೌಕರಿಗೆ. ಮಕ್ಕಳಿಗೆ ಯಾರು ಕೊಡ್ತೀರಾ? ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಮತ್ತೆ ಹೆಂಗ್ ಮಾಡ್ತೀರಿ ಮತ್ತೆ? ಅಲ್ಲ, ಮತ್ತೆ ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹೆಂಗ್ ಕೊಡ್ತೀರಾ? ನಮಸ್ತೆ, ನಾವು ಉಳಿಯಾರ ಪಟ್ಟಣ ಪಂಚಾಯತಿ ಸದಸ್ಯ ರಾಜು ಬಡಗಿ. ವಿಷಯ ಏನಂತಂದ್ರೆ, ಮುಂಬರುವ ಆಗಸ್ಟ್ 15 ತಾರೀಕು ಪ್ರತಿ ವರ್ಷದಂತೆ ರಾಷ್ಟ್ರೀಯ ಹಬ್ಬವನ್ನು ಉಳಿಯಾರ ಪಟ್ಟಣ ಪಂಚಾಯತಿ ನಡೆಸ್ಕೊಂಡು ಬಂದಿದೆ. ಅದೇ ರೀತಿ ಈಗ ಚರ್ಚೆಗೆ ಎಲ್ಲ ಸದಸ್ಯರುಗಳನ್ನ, ಎಲ್ಲ ಶಾಲಾ ಶಿಕ್ಷಕರನ್ನ ಈಗ್ತಾನೆ ಎಲ್ಲ ಕರೆದ್ಬಿಟ್ಟು ಮಾನ್ಯ ಮುಖ್ಯಾಧಿಕಾರಿಗಳು ಈಗ ಮೀಟಿಂಗ್ ತಗೊಂಡಿದ್ರು. ಅದರಲ್ಲಿ ಪ್ರಸ್ತಾಪ ಆಗಿದ್ದೇನು ಅಂತಂದರೆ, ಇಡೀ ಪಟ್ಟಣ ಪಂಚಾಯತಿ ಪ್ರತಿ ವರ್ಷದಂತೆ ಪಟ್ಟಣ ಪಂಚಾಯತಿ ವಹಿಸ್ಕೊಂಡು ಕೆಲಸ ಮಾಡ್ತದೆ. ಇಲ್ಲಿ ಕೆಲವರು ಪಂಚಾಯತಿ ಹೆಸರು ಹೇಳ್ಕೊಂಡು ಇದನ್ನು ರೋಲ್ ಕಾಲ್ ಮಾಡೋದು, ಮತ್ತು ಅಂಗಡಿಗಳಿಗೆ ಹೋಗಿ ದುಡ್ಡು ಎಸ್ಕೊಳೋದು, ಪಟ್ಟಣ ಪಂಚಾಯತಿ ಮಳಿಗೆಯವ್ರಿಗೆ ಸ್ವೀಟ್ ಕೊಡಿಸಿ ಅಂತ ಅನ್ನೋದು, ಈ ಥರದ್ದೆಲ್ಲ ಮಾಡ್ತಾರೆ. ದಯವಿಟ್ಟು ಉಳಿಯಾರ ನಾಗರಿಕರು, ನೀವು ನಿಮ್ಮ ಆಸ್ತಿಗೆ ನೀವು ಟ್ಯಾಕ್ಸ್ ಕಟ್ತೀರಾ, ನಿಮಗೆ ಏನು ಸೌಕರ್ಯ ಬೇಕು ಪಂಚಾಯತಿ ಕೊಡುತ್ತದೆ. ನೀವು ಅನೈತಿಕವಾಗಿ ಯಾವುದೇ ವಿಚಾರ ಯಾರೇ ಬಂದ್ರೂ ಯಾರಿಗೂ ಒಂದಿಷ್ಟು ಹಣನೂ ಕೊಡಬೇಡಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ. ಮತ್ತು ಇನ್ನೊಂದು ಸರ್ಕಾರಿ ಸರ್ಕ್ಯುಲರ್ ಬಂದಿದೆ, ಅದು ಅಣ್ಣ ಹೇಳ್ತಾರೆ. ಈಗ ನಾವು ಜಹೀರ್ ಸಾಬ್ ಅಂತ 14ನೇ ವಾರ್ಡಿನ ಕೌನ್ಸಿಲರು ಈಗ ತಾನೇ ನಮ್ಮ ಚೀಫ್ ಆಫೀಸರ್ ಮಂಜುನಾಥ್ ಅವರು ಎಲ್ಲ ಟೀಚರ್ಸ್ ಮೀಟಿಂಗ್ಸ್ ಎಲ್ಲ ರಾಷ್ಟ್ರೀಯ ಹಬ್ಬ 15th ಆಗಸ್ಟ್ ಯಾಟಿಗೆ ಮಾಡಬೇಕು ಅಂತ ಕರೆದಾಗ ಹಿಂಗೆ ಸದಸ್ಯರ ಚರ್ಚೆ ಆಯಿತು. ಅವ್ರು ಏನು ಹೇಳ್ತಾರೆ, ನಾನು 10,000 ರೂಪಾಯಿ ಪಂಚಾಯತ್ಗಿಂತ ಖರ್ಚಿದೆ, ಅಷ್ಟು ಮಾತ್ರ ಮಾಡ್ತೀನಿ ನಾನು ಅಂತ ಅವ್ರು ಹೇಳ್ತಾರೆ.
ಆಮೇಲೆ ಸರ್ಕಾರದ ಆದೇಶ ಇದೆ, ಯಾರಿಗೆ ಆಗಿರಲಿ ಒಂದು ಶಾಲ್ ಆಗಲಿ ಯಾವುದೇ ಆಗಲಿ ಒಂದು ಇದು ಕೊಡಬೇಕು, ಒಂದು ಯಾವುದೇ ಒಂದು ಮಾಡಬಾರ್ದು ಅಂತ ಸರ್ಕಾರ ಆದೇಶ ಇದೆ. ಇದ್ರ ಮೇಲ್ಪಟ್ಟು ಸಾರ್ವಜನಿಕರಾಗಲಿ ನಮ್ಗೆ ಈಗ ಒಂದು ಮಾಹಿತಿ ಬಂದಿದೆ, ಪಟ್ಟಣ ಪಂಚಾಯತ್ಗೆ ಮಳಿಗೆಯವ್ರ ಹತ್ರ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡಿ ದುಡ್ಡು ಕೇಳಿದ್ದಾರೆ, ಬಾರ್ ಅಂಗಡಿ ಹತ್ರ ಹೋಗಿ ದುಡ್ಡು ಕೇಳಿದ್ದಾರೆ, ದೊಡ್ಡ ದೊಡ್ಡ ಜನ ಹತ್ರ ಹೋಗ್ಬಿಟ್ಟು ಕಾಂಟ್ರಿಬ್ಯೂಷನ್ ಕೊಡಿ ಅಂತ ಕೇಳಿದ್ರು. ದಯವಿಟ್ಟು ನಿಮ್ಮ ಆಸ್ತಿಗೆ ನೀವು ಆದಾಯ ಕಟ್ಟೋರು, ಅದಕ್ಕೆ ಯಾರಿಗೂ ಮಣಿಯದೆ ಯಾರಿಗೂ ಒಂದು ರೂಪಾಯಿನೂ ಕೊಡಬಾರ್ದು. ಇದು ಸರ್ಕಾರ ಇದೆ, ಖರ್ಚು ಮಾಡೋಕ್ಕಿದೆ, ಪಂಚಾಯತ್ ಇದೆ, ಎಲ್ಲ ಇದೆ. ಅದಕ್ಕೆ ಯಾವುದೇ ಒಂದು ಮಾಡ್ಕೋಬೇಕಾದ್ರೆ ರಾಷ್ಟ್ರೀಯ ನಗನಗ್ತಾ ಚೆನ್ನಾಗಿ ಮಾಡೋ ಏನು ಸರ್ಕಾರ ಆ ತತ್ವದಲ್ಲಿ ಇದೆಯೇ, ಶಾಲಾಗಲಿ ಹೂಗುಚ್ಚೆ ಕೊಡೋದಾಗಲಿ ಯಾರಿಗೂ ಮಾಡೋಂಗಿಲ್ಲ ಅಂತ ಒಂದು ಆದೇಶ ಹೊರಟಿದೆ ಸ್ವತ್ತಲ್ಲಿ. ಅದ್ರ ಪ್ರಕಾರನೇ ನಾವು 15th ಆಗಸ್ಟ್ ಮಾಡಬೇಕು. ಅದ್ರ ಮೇಲ್ಪಟ್ಟು ಏನಾದರೂ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಅದಕ್ಕೇನು ಕ್ರಮ ತಗೊಳ್ತಾರೆ.